ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ 355ನೆಯ ಆರಾಧನಾ ಮಹೋತ್ಸವ ಬರ್ತಾ ಇದೆ ಸ್ನೇಹಿತರೆ. ಯಾವತ್ತಿಂದ ಪ್ರಾರಂಭ ಅಂತಂದರೆ ಆಗಸ್ಟ್ 29 ಶನಿವಾರ ಪೂರ್ವಾರಾಧನೆ, ಆಗಸ್ಟ್ 30ನೇ ತಾರೀಕು ಭಾನುವಾರ ಮಧ್ಯಾರಾಧನೆ ಮತ್ತು ಆಗಸ್ಟ್ 31ನೇ ತಾರೀಕು ಸೋಮವಾರ ಉತ್ತರಾರಾಧನೆ. ಈ ರೀತಿಯಾಗಿ 3 ದಿನಗಳು ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಬರ್ತಾ ಇದೆ. ಈ ಒಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೋಸ್ಕರ ತುಂಬ ಜನ ಸೇವೆಗಳನ್ನು ಮಾಡಬೇಕು ಅಂತ ಅಂದ್ಕೊತಾ ಇರ್ತೀರ. ಹಾಗಾಗಿ ಹೇಗೆ ರಾಯರ ಸೇವೆಯನ್ನು ಮಾಡಬೇಕು ಅಂತ ಸಂಕಲ್ಪಪೂರ್ವಕವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸೇವೆಯನ್ನು ಹೇಗೆ ಮಾಡಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಇದನ್ನು ನಾವು ಗಮನದಲ್ಲಿಟ್ಕೊಂಡು ಸೇವೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಆರಾಧನಾ ಮಹೋತ್ಸವದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥವರು 5 ದಿನ ಮತ್ತು 3 ದಿನ ರಾಯರ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ. 5 ದಿನ ಸೇವೆಯನ್ನು ಮಾಡ್ತಕ್ಕಂಥವರು ಗುರುವಾರದಿಂದ ಪ್ರಾರಂಭ ಮಾಡಬೇಕು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರಕ್ಕೆ ನಿಮ್ಮ ಒಂದು ಸೇವೆಯನ್ನು ಮುಗಿಸ್ಬೇಕಾಗತ್ತೆ. ಮತ್ತು 3 ದಿನ ಸೇವೆಯನ್ನು ಮಾಡ್ತಕ್ಕಂಥವರು ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಅಂತ ಹೇಳಿ 3 ದಿನ ರಾಯರ ಸೇವೆಯನ್ನು ಮಾಡ್ಬೋದು. ರಾಯರ ಸೇವೆಯನ್ನು ಮಾಡ್ತಕ್ಕಂಥವರು ಮೊದಲು ನಾವು ಗಮನದಲ್ಲಿ ಇಟ್ಟುಕೊಳ್ಳುವಂಥ ವಿಷಯಗಳನ್ನು ನಾನು ನಿಮಗೆ ಕೆಲವೊಂದನ್ನು ತಿಳಿಸ್ಬಿಡ್ತೀನಿ. ನಂತರ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ. ಹೇಗೆ ರಾಯರ ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಸೇವೆ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಂತೆ. ರಾಯರ ಸೇವೆಯನ್ನು ಮಾಡ್ತಕ್ಕಂಥವರು ಮೊದಲನೇ ದಿವಸ ಯಾವತ್ತು ಸೇವೆಯನ್ನು ಪ್ರಾರಂಭ ಮಾಡ್ತಿರೋ ಆವತ್ತಿನ ದಿವಸ ಬೆಳಗ್ಗೆ ಬೇಗ ಏಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿನೇ ಎದ್ದು ಮನೆಯೆಲ್ಲ ಗೂಡಿಸ್ಕೊಂಡು, ಹೊರಗಡೆ ಬಾಗಿಲು ಸಾರಿಸ್ಕೊಂಡು, ರಂಗೋಲಿ ಹಾಕ್ಕೊಂಡು, ಮನೆಯಲ್ಲೂ ಸಹ ನೀಟಾಗಿ ಮನೆಯನ್ನೆಲ್ಲ ಒರೆಸ್ಕೋಬೇಕು. ನಂತರ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಮೊದಲನೇ ದಿವಸ. ಹಾಗೆಯೇ 3 ದಿನಗಳು ಸಹ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ. ತಲೆ ಸ್ನಾನವನ್ನು ಮಾಡಿಯೇ ಸೇವೆಯನ್ನು ಮಾಡಬೇಕು. ಶುಭ್ರವಾದಂಥ ಒಗೆದ ವಸ್ತ್ರವನ್ನು ಉಟ್ಕೋಬೇಕು. ಅಂದರೆ ಹಿಂದಿನ ದಿವಸ ನೀವು ಯಾವತ್ತು ಸೇವೆಯನ್ನು ಪ್ರಾರಂಭ ಮಾಡ್ತೀರೋ ಹಿಂದಿನ ದಿವಸ ಒಗೆದು ಒಣಗಿ ಹಾಕಿರಬೇಕು. ಆದಷ್ಟು ಮಡಿಯಿಂದ ಮಾಡಿದರೆ ತುಂಬ ಉತ್ತಮ. ಹಾಗಾಗಿ ಹಿಂದಿನ ದಿವಸ ಒಣಗಿ ಹಾಕಿರಬೇಕು. ಯಾರೂ ಮುಟ್ಟಿರಬಾರ್ದು ಆ ಬಟ್ಟೆಯನ್ನು. ಅದನ್ನು ನೀವು ಸೇವೆಗಾಗಿ ಮೊದಲನೇ ದಿವಸ ಬಳಸ್ಕೋಬೋದು. ಮತ್ತು ಮಾರನೇ ದಿವಸ ಸೇವೆಯನ್ನು ಮಾಡಲಿಕ್ಕೆ ನೀವು ಸೇವೆಯೆಲ್ಲ ಮುಗಿಸ್ಕೊಂಡು ಅವತ್ತಿನ ದಿವಸ ಮತ್ತೆ ಒಣಗಿ ಹಾಕಬೇಕು. ಮಾರನೇ ದಿವಸಕ್ಕೆ ಅದನ್ನು ಬಳಸ್ಕೋಬೇಕು. ಈ ರೀತಿ 3 ದಿವಸನೂ ಮಾಡಬೇಕಾಗತ್ತೆ. ರಾಯರ ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಮಾಡ್ಬೋದು. ಮತ್ತು ಶ್ರದ್ಧಾಭಕ್ತಿಯಿಂದ ಶುದ್ಧವಾಗಿ ಸೇವೆಯನ್ನು ಮಾಡಬೇಕಾಗುತ್ತೆ. ಮಠಗಳಲ್ಲಿ ರಾಯರಿಗೆ ಅಲ್ಲಿ ವೃಂದಾವನಕ್ಕೆ ಸೇವೆಯನ್ನು ಮಾಡ್ಬೋದು. ಅಂದರೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಬೋದು. ರಾಯರಿಗೆ ಸೇವೆಯನ್ನು ಪ್ರಾರಂಭ ಮಾಡಿದಾಗ ಯಾವ ನಿಯಮವನ್ನು ಪಾಲಿಸಬೇಕು ಅಂತಂದರೆ, ಮೊದಲಿಗೆ ಆದಷ್ಟು ಮಡಿಯನ್ನು ಆಚರಣೆಯನ್ನು ಮಾಡಬೇಕು. ತಲೆಗೆ ಬಾಚಣಿಗೆ ಹಾಕಿ ತಲೆಯನ್ನು ಬಾಚಬಾರ್ದು. ಮತ್ತು ಚಪ್ಪಲಿಯನ್ನು ಧರಿಸಬಾರ್ದು. ಶುಭ್ರವಾದಂಥ ಒಗೆದು ಒಣಗಿ ಹಾಕಿರುವಂಥ ವಸ್ತ್ರವನ್ನೇ ಧರಿಸಬೇಕು ಅವತ್ತಿನ ದಿವಸ. ಮನೆಗಳಲ್ಲಿ ಜಗಳವನ್ನು ಆಡಬಾರ್ದು. ಮತ್ತು ಕೆಟ್ಟ ಮಾತುಗಳನ್ನು ಬೈಬಾರ್ದು. ಮನೆಯಲ್ಲಿ ಅಳೋದು ಈ ಥರದ್ದು ಯಾವುದೂ ಮಾಡಬಾರ್ದು. ರಾಯರ ಒಂದು ಸೇವೆಯನ್ನು ಮಾಡುವಾಗ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕಾಗುತ್ತೆ. ಮತ್ತು ಹಾಸಿಗೆ ಮೇಲೆ ಮಲಗಬಾರ್ದು. ನೆಲದ ಮೇಲೆ ಚಾಪೆಯನ್ನು ಹಾಸ್ಕೊಂಡು ಮಲ್ಕೋಬೇಕಾಗುತ್ತೆ. ಮಲ್ಕೊಳ್ಳುವಾಗ ರಾಯರ ಸ್ಮರಣೆಯನ್ನು ಮಾಡ್ತಾ ಮಲಗಬೇಕು. ಎದ್ದೇಳುವಾಗೂ ಸಹ ರಾಯರ ಸ್ಮರಣೆಯನ್ನು ಮಾಡ್ತಾ ಏಳಬೇಕು. ದಿನನಿತ್ಯ ಆ ದಿನದಲ್ಲಿ ಯಾವ ಒಂದು ಸೇವೆಯನ್ನು ಮಾಡ್ತಿರೋ ಆ ದಿನಗಳಲ್ಲಿ ಆದಷ್ಟು ರಾಯರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಯಾವಾಗಲೂ. ಮತ್ತು ಆಹಾರ ಒಂದು ವಿಷಯಕ್ಕೆ ಬಂದರೆ, ಹೊರಗಡೆದು ಯಾವುದನ್ನು ಆಹಾರವನ್ನು ಸೇವನೆ ಮಾಡಬಾರ್ದು. ಹೋಟೆಲಲ್ಲಿ ತಿನ್ನೋದು, ನೀರು ಸಹ ಹೊರಗಡೆದು ಕುಡಿಬಾರ್ದು. ಮನೆಯಲ್ಲಿನೇ ಶುದ್ಧವಾದ ನೀರನ್ನು, ತುಂಬಿಟ್ಕೊಂಡಿರೋ ನೀರನ್ನೇ ಕುಡಿಬೇಕು. ಮತ್ತು ಆಹಾರದ ವಿಷಯದಲ್ಲಿ 1 ಹೊತ್ತು ಊಟವನ್ನು ಮಾಡಬೇಕು. ಅಂದರೆ ಅನ್ನವನ್ನು 1 ಹೊತ್ತು ತಿನ್ನಬೇಕು. ಮತ್ತು ಸಾತ್ವಿಕವಾದಂಥ ಆಹಾರವನ್ನೇ ಸೇವನೆ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಈ ಥರದ್ದು ಯಾವುದನ್ನು ತಿನ್ನಬಾರ್ದು. ಸಾತ್ವಿಕವಾದ ಆಹಾರ ಮನೆಯಲ್ಲಿ ನಾವು ದಿನನಿತ್ಯ ಬಳಸ್ತಕ್ಕಂಥ ಸಾಮಗ್ರಿ ಪದಾರ್ಥಗಳನ್ನು ಬಳಸಿ ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡ್ಬೋದು. ಮಠಗಳಲ್ಲೂ ಸಹ ಹೋಗಿ ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದು
ಸೇವೆಯನ್ನು ಮಾಡ್ಬೋದು, ತಪ್ಪಿಲ್ಲ. ಮತ್ತು ರಾತ್ರಿ ಹೊತ್ತು ಹಣ್ಣು ಹಾಲು ಇಷ್ಟನ್ನು ಮಾತ್ರ ತಗೋಬೇಕಾಗುತ್ತೆ. ಈ ರೀತಿಯಾಗಿ ಶುದ್ಧವಾಗಿ ಶ್ರದ್ಧಾಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡಬೇಕಾಗುತ್ತೆ. ಮತ್ತು ಮನೆಯಲ್ಲಿದ್ದಾಗಲೂ ಅಷ್ಟೇ ಸುಮ್ಮನೆ ಹಾಳು ಹರಟೆಯನ್ನು ಹೊಡೆಯೋದು, ಟಿ ವಿಗಳನ್ನು ನೋಡಿ ಕಾಲ ಕಳೆಯೋದು ಬದಲಾಗಿ ರಾಯರ ಧ್ಯಾನವನ್ನು ಮಾಡ್ತಾ, ರಾಯರ ಸ್ಮರಣೆಯನ್ನು ಮಾಡ್ತಾ ಕಾಲವನ್ನು ಕಳಿಬೇಕಾಗುತ್ತೆ. ಇನ್ನು ರಾಯರ ಒಂದು ಸೇವೆಯನ್ನು ಪ್ರಾರಂಭ ಮಾಡುವಾಗ ಹೇಗೆ ಪ್ರಾರಂಭ ಮಾಡಬೇಕು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣಂತೆ. ನೋಡ್ರಿ, ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಮಾಡ್ತಕ್ಕಂಥವರು ಮೊದಲಿಗೆ ಹಾಲಲ್ಲಿ, ಅಂದರೆ ಸ್ವಲ್ಪ ದೊಡ್ಡ ಜಾಗ ಇರಬೇಕು ಪ್ರದಕ್ಷಿಣೆಗೆ, ಅಂಥ ಸ್ಥಳವನ್ನು ನೋಡಿಕೊಂಡು ಸ್ವಲ್ಪ ಗೋಮಯ, ಗೋಮೂತ್ರ ಅಥವಾ ಅರಿಶಿಣದ ನೀರನ್ನು ಹಾಕಿ ಆ ಒಂದು ನೆಲವನ್ನು ನೀಟಾಗಿ ಒರೆಸ್ಕೋಬೇಕು. ಎಲ್ಲಿ ನೀವು ರಾಯರ ಫೋಟೋ ಇಡ್ತೀರೋ ಆ ಜಾಗವನ್ನು. ರಂಗೋಲಿಯನ್ನು ಹಾಕ್ಕೋಬೇಕು. ನೀವು ದೇವರ ಮನೆಯಲ್ಲಿ ಕಟ್ಟೆ ಮೇಲಿಟ್ಟು ಮಾಡ್ತೀನಿ ಅಂತಂದರೆ ಪ್ರದಕ್ಷಿಣೆ ನಮಸ್ಕಾರ ಹಾಕಲಿಕ್ಕೆ ಬರೋದಿಲ್ಲ. ಹಾಗಾಗಿ ಹೀಗೆ ಮಾಡಬೇಕಾಗುತ್ತೆ. ಎಲ್ಲಾದರೂ ಒಂದು ಸ್ಥಳವನ್ನು ನೋಡಿಕೊಂಡು ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ರಾಯರ ಪೂಜೆ ಮಾಡ್ಕೊತೀವಿ, ಸೇವೆ ಮಾಡ್ಕೊತೀವಿ, ನಾವು ಮಠಗಳಿಗೆ ಹೋಗಿ ನಮಸ್ಕಾರ ಹಾಕ್ತೀವಿ ಅಂತ ಹೇಳೋರು ದೇವರ ಕಟ್ಟೆ ಮೇಲೆ ಒಂದು ಕಡೆ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು. ಪೂಜೆ ಮಾಡಿಕೊಂಡು ನೈವೇದ್ಯ ಮಂಗಳಾರತಿ ಮಾಡಿ ನೀವು ಮಠಕ್ಕೆ ಹೋಗಿ ನಮಸ್ಕಾರ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬರ್ಬೋದು. ಆಯಿತಾ? ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಿಕೊಳ್ರಿ. ಹೀಗೆ ರಂಗೋಲಿ ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೋಬೇಕು. ನಂತರ ತುಳಸಿಯ ಒಂದು ಗಿಡವನ್ನು ಇಟ್ಕೋಬೇಕು. ಈ ರೀತಿಯಾಗಿ ತುಳಸಿಯ ಒಂದು ಗಿಡವನ್ನು ಇಟ್ಕೊಂಡು ರಾಯರ ಫೋಟೋವನ್ನು ಇಟ್ಕೋಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಬೃಂದಾವನ ಸಹ ಇಟ್ಕೋಬೋದು. ಬೃಂದಾವನ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಈ ರೀತಿ ರಾಯರ ಫೋಟೋ ಸಿಗುತ್ತಲ್ಲ, ಫೋಟೋವನ್ನು ಇಟ್ಕೋಬೋದು. ರಾಯರಿಗೆ ಅರಿಶಿನ ಕುಂಕುಮ ಆ ಥರದ್ದೇನೋ ಹಚ್ಚಬಾರ್ದು. ರಾಯರು ಯತಿಗಳು, ಅದಕ್ಕೋಸ್ಕರ ಸನ್ಯಾಸಿಗಳಿಗೆ ಅರಿಶಿನ ಕುಂಕುಮವನ್ನು ಏರಿಸಬಾರ್ದು. ಗಂಧವನ್ನು ಹಚ್ಚಿ ಈ ರೀತಿಯಾಗಿ ಇಡಬೇಕು. ನಂತರ ದೀಪಗಳನ್ನು ಹಚ್ಚಿಡಬೇಕು. ನೈವೇದ್ಯಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ, ಈ ಥರದ ಹಣ್ಣುಗಳು ಮತ್ತು ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ, ಉತ್ತತ್ತಿ, ಈ ಥರದನ್ನು ನೈವೇದ್ಯಕ್ಕಾಗಿ ಇಟ್ಕೋಬೋದು. ನಂತರ ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು. ಮೊದಲಿಗೆ ಆಚಮನಗಳನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಆಚಮನಕ್ಕಾಗಿ, ಸಂಕಲ್ಪಕ್ಕಾಗಿ ನೀರನ್ನು ಇಟ್ಕೋಬೇಕು. ಈ ರೀತಿ 2 ಥಾಲಿಗಳಲ್ಲಿ ನೀರನ್ನು ಇಟ್ಕೋಬೇಕು. ಒಂದು ಆಚಮನ ಮಾಡಲಿಕ್ಕೆ, ಇನ್ನೊಂದು ಸಂಕಲ್ಪಕ್ಕೆ ಅಂತ ಹೇಳಿಬಿಟ್ಟು. ನೋಡಿರಿ, ಈ ರೀತಿ 2ರಲ್ಲಿ ನೀರನ್ನು ಇಟ್ಕೋಬೇಕು. ಒಂದು ಅರ್ಘ್ಯ ಪಾತ್ರೆಯನ್ನು ಇಟ್ಕೋಬೇಕು. ಮೊದಲಿಗೆ ಆಚಮನ ಮಾಡಲಿಕ್ಕಾಗಿ ನೀರನ್ನು ಇಟ್ಕೊಂಡಿರ್ತೀವಲ್ವ, ಅದನ್ನು ತಗೋಬೇಕು. ಉದಾಹರಣೆಯಲ್ಲಿ ಹೀಗೆ ತಗೊಂಡು ಒಂದು ಹನಿ ನೀರನ್ನು ಕೈಯಲ್ಲಿ ಈ ರೀತಿಯಾಗಿ ಹಾಕ್ಕೊಂಡು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ ಹೇಳಿ 3 ಬಾರಿ ನೀರನ್ನು ತಗೊಂಡು ನೀರನ್ನು ಕುಡಿದ್ಬಿಟ್ಟು ನಂತರ ಗೋವಿಂದಾಯ ನಮಃ ಅಂತ ಹೇಳಿ ನೀರನ್ನು ಬಿಟ್ಬಿಡಬೇಕು. ನಂತರ ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಹೇಳಿ ಕೇಶವ ನಾಮಗಳನ್ನು ಹೇಳಬೇಕು. ನಂತರ ಕೈಯಲ್ಲಿ ಅಕ್ಷತೆಯನ್ನು ಈ ರೀತಿಯಾಗಿ ಹಿಡ್ಕೋಬೇಕು. ಬಲ ತೊಡೆಯ ಮೇಲೆ ಇಟ್ಕೊಂಡು ಸಂಕಲ್ಪವನ್ನು ಪ್ರಾರಂಭ ಮಾಡಬೇಕು. ಶ್ರೀ ಗೋವಿಂದ ಗೋವಿಂದ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ಶ್ರೀ ಪರಾಭವ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷಾ ಋತು ಶ್ರಾವಣ ಮಾಸೆ ಪ್ರತಿಪತ್ತಿಥೌ ಶನಿವಾಸರಃ ಪೂರ್ವಾಭಾದ್ರಪದ ನಕ್ಷತ್ರ ಸುಕರ್ಮಯೋಗ ಕೌಲವಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ. ಶನಿವಾರದಿಂದ ಅವತ್ತಿನ ಒಂದು ನಕ್ಷತ್ರ ಎಲ್ಲವನ್ನ ಹೇಳಿದ್ದೀನಿ. ನೀವು ಯಾವತ್ತು ಸಂಕಲ್ಪ ಮಾಡ್ತಿರೋ ಅವತ್ತಿನ ದಿನದ್ದು ನೋಡಿಕೊಂಡು ಹೇಳ್ಕೊಳ್ರಿ. ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ದುರಿತೋಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ. ನಂತರ ನಿಮ್ಮ ಮನಸ್ಸಿನ ಆಪೇಕ್ಷೆಯನ್ನು ಹೇಳ್ಕೋಬೇಕು. ಯಾವುದಕ್ಕೋಸ್ಕರ ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀರಾ, ಸೇವೆಯನ್ನು ಅಂತ ಹೇಳ್ಕೊಂಡು ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ
ಸೀತಾಪತಿ ಶ್ರೀರಾಮಚಂದ್ರ ಪ್ರೇರಣೆಯ ಸೀತಾಪತಿ ಶ್ರೀರಾಮಚಂದ್ರ ಪ್ರೀತ್ಯರ್ಥಂ ನಿಮ್ಮ ಗೋತ್ರ, ನಕ್ಷತ್ರ, ನಿಮ್ಮ ಹೆಸರು ಇದನ್ನು ಹೇಳ್ಕೋಬೇಕು. ಅಹಂ ಅದ್ಯ ಪ್ರವೃತ್ತಿ, ನೀವು ಎಷ್ಟು ದಿನ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಸೇವೆಯ ದಿನಗಳನ್ನು ಹೇಳ್ಕೋಬೇಕು. ನೀವು 5 ದಿನ ರಾಯರ ಸೇವೆಯನ್ನು ಮಾಡ್ತಾಯಿದ್ರೆ ಪಂಚ ದಿವಸ ಪರ್ಯಂತಂ ಅಂತ ಹೇಳ್ಕೋಬೇಕು. 3 ದಿನ ಮಾಡ್ತಾಯಿದ್ರೆ 3 ದಿವಸ ಪರ್ಯಂತಂ ಅಂತ ಹೇಳ್ಕೋಬೇಕು. ಶ್ರೀ ರಾಘವೇಂದ್ರ ತೀರ್ಥ ಗುರು ಸೇವಾಂ ಕರಿಷ್ಯೆ ತದಂಗತ್ವೇನ ಅಂತ ಹೇಳ್ಕೊಂಡು ನೀವು ಏನು ಸೇವೆಯನ್ನು ಮಾಡ್ತಾ ಇದ್ದೀರೋ, ನಮಸ್ಕಾರ ಸೇವೆನಾ ಅಥವಾ ಇನ್ನೇನಾದರೂ ಬೇರೆ ಸೇವೆಯನ್ನು ಅಂದ್ಕೊಂಡಿದ್ದೀರೋ ಆ ಸೇವೆಯ ಹೆಸರನ್ನು ಹೇಳ್ಕೋಬೇಕು. ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಹಿಡಿದಿದ್ರೆ ಎಷ್ಟು ನಮಸ್ಕಾರ ಹಾಕ್ತೀರಾ ಅನ್ನೋದನ್ನು ಹೇಳ್ಕೋಬೇಕು. 5, 7, 11, 14, 54, 108 ಈ ರೀತಿಯಾಗಿ ಸೇವೆಗಳನ್ನು ಮಾಡ್ಬೋದು. ಪ್ರದಕ್ಷಿಣೆಯನ್ನು ಎಷ್ಟು ನೀವು ಸಾಧ್ಯನೋ ಅಷ್ಟು ಪ್ರದಕ್ಷಿಣೆ ಸೇವೆ ಅಂತ ಅಂದ್ಕೊಂಡು ಪ್ರದಕ್ಷಿಣ ನಮಸ್ಕಾರಾಧಿಕಂ ಸೇವಾಖ್ಯಂ ಕರ್ಮ ಕರಿಷ್ಯೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು. ಆಚಮನ ಮಾಡಿ ನೀರನ್ನು ತಗೋಬಾರ್ದು, ಬೇರೆ ನೀರನ್ನು ತಗೊಂಡು ಹೀಗೆ ಬಿಡಬೇಕು. ರಾಯರಿಗೆ 2 ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು, ಎಣ್ಣೆಯ ದೀಪಗಳನ್ನು ಸಹ ಹಚ್ಚಿಡಬೇಕು. ನಾನಿಲ್ಲಿ ಸುಮ್ಮನೆ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ, ಆಯಿತಾ. ನಾನು ಅದಕ್ಕೆ ಆಚಮನ ಅದೇನು ನೀರು ತೊಗೊಂಡಿಲ್ಲ, ಯಾಕೆಂದರೆ ಇವತ್ತಿನ್ನೂ ನಾವು ಉಪವಾಸದಲ್ಲಿದ್ದೀವಿ, ಅದಕ್ಕೋಸ್ಕರ ಸುಮ್ಮನೆ ನಿಮಗೆ ಪೂಜೆ ಮತ್ತು ಇದು ಹೇಗೆ ಮಾಡ್ಕೋಬೇಕು ನಮಸ್ಕಾರ ಅಂತ ತೋರಿಸ್ಕೊಡ್ತೇನೆ. ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡಿ ರಾಯರಲ್ಲಿ ಅಕ್ಷತೆಯನ್ನು ರಾಯರ ಪಾದಕ್ಕೆ ಹಾಕಬೇಕು. ನಂತರ ಒಂದು ತಟ್ಟೆಯಲ್ಲಿ ಈ ರೀತಿ ತೆಂಗಿನಕಾಯಿಯನ್ನು ಇಟ್ಕೋಬೇಕು. ಪೂರ್ಣ ಫಲ ಅಂತ ಹೇಳ್ತೀವಿ, ಪೂರ್ಣ ಸುಲಿದಿರೋದಲ್ಲ, ತುಂಬಿರೋ ಕಾಯನ್ನು ಈ ರೀತಿಯಾಗಿ ಇಟ್ಕೊಂಡು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ರಾಯರಿಗೆ ಹೂವನ್ನು ಏರಿಸಿರಬೇಕು ಮತ್ತು ತುಳಸಿಯನ್ನು ಗಂಡಸರು ಏರಿಸ್ಬೋದು, ಹೆಂಗಸರು ಏರಿಸಲಿಕ್ಕೆ ಬರೋದಿಲ್ಲ. ಹೂವಿನ ಮಾಲೆ ಹೂವನ್ನು ರಾಯರಿಗೆ ಏರಿಸ್ಬೋದು. ನೋಡ್ರಿ, ಈ ರೀತಿಯಾಗಿ ಕಾಯನ್ನು ಕೈಯಲ್ಲಿ ಹಿಡ್ಕೊಂಡು, ಇಬ್ಬರು ಸೇವೆಯನ್ನು ಮಾಡ್ತಾಯಿದ್ರೆ 2 ಕಾಯನ್ನು ಹಿಡ್ಕೊಳ್ರಿ, ಗಂಡ ಹೆಂಡತಿ. ಮತ್ತು ಒಬ್ಬರೇ ಮಾಡ್ತಾಯಿದ್ರೆ 1 ಕಾಯನ್ನು ಈ ರೀತಿ ತಟ್ಟೆಯಲ್ಲಿ ಹಿಡ್ಕೋಬೇಕು. ಹಿಡ್ಕೊಂಡು ಎದ್ದು ನಿಂತ್ಕೊಂಡು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಹರಕೆ, ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ರಾಯರ ಹತ್ರ ಹೇಳ್ಕೊಂಡು ಮೊದಲಿಗೆ ರಾಮದೇವರ ಸ್ಮರಣೆಯನ್ನು ಮಾಡಬೇಕು. ನಂತರ ಹನುಮಂತ ದೇವರ ಸ್ಮರಣೆಯನ್ನು ಮಾಡಬೇಕು. ಕುಲದೇವರ ಸ್ಮರಣೆ ಮಾಡಬೇಕು. ಗ್ರಾಮದೇವರು, ಇಷ್ಟದೇವರು, ಗಣಪತಿ, ನವಗ್ರಹ ಎಲ್ಲ ದೇವತೆಗಳ ಸ್ಮರಣೆಯನ್ನು ಮಾಡಿ ನಂತರ ರಾಯರ ಸ್ಮರಣೆಯನ್ನು ಸಹ ಮಾಡಬೇಕು. ಶ್ರೀ ಗುರೋ ರಾಘವೇಂದ್ರ ಪಾಹಿ ಮಾಂ ಪಾಹಿ ಮಮ ಸೇವಾಂ ಸ್ವೀಕುರು ರಕ್ಷ ರಕ್ಷ ಪಾಹಿ ಮಾಂ ಪಾಹಿ ಮಮ ಆಶಾಂ ಪೂರಯ ಪೂರಯ ಜ್ಞಾನ ಭಕ್ತಿ ವೈರಾಗ್ಯ ವರ್ಧಯ ವರ್ಧಯ ಅಂತ ಹೇಳಿಬಿಟ್ಟು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನೀವು ಯಾವ ಒಂದು ಕೋರಿಕೆಯಿಂದ ಈ ಕಾಯನ್ನು ಇಡ್ತಾ ಇದ್ದೀರೋ ರಾಯರಿಗೆ ಬೇಡಿಕೊಂಡು ರಾಯರ ಬಲಭಾಗದಲ್ಲಿ ಅಥವಾ ರಾಯರ ಮುಂದೆ ಕಾಯನ್ನು ಇಟ್ಬಿಟ್ಟು ಅಕ್ಷತೆಯನ್ನು ಹಾಕಬೇಕು. ಕಾಯಿ ಮೇಲೆ ಅಕ್ಷತೆ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಈ ತೆಂಗಿನಕಾಯನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು, ತಟ್ಟೆಯಲ್ಲಿ ಒಂದು ಮಣೆಯ ಮೇಲೆ ಇಡಬೇಕಾಗುತ್ತೆ. ಈ ಕಾಯಿ ನೀವು ಎಷ್ಟು ದಿನ ಸೇವೆಯನ್ನು ಮಾಡ್ತೀರೋ ಅಷ್ಟು ದಿನ ಹಾಗೇ ಇರಬೇಕು. ಕೊನೆಯ ದಿವಸ ಸೇವೆಯೆಲ್ಲ ಮುಗಿದ ಮೇಲೆ ಅದನ್ನು ರಾಯರ ಮಠಕ್ಕೆ ತಗೊಂಡು ಹೋಗಿ ಒಡಿಸಿ ಪ್ರಸಾದವನ್ನು ತಗೊಂಡು ಬಂದು ನೀವು ಮನೆಯವರೇ ಅದನ್ನು ಸ್ವೀಕಾರ ಮಾಡಬೇಕು. ನಂತರ ರಾಯರಿಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಬೇಕು. ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಪ್ರಾರಂಭ ಮಾಡಬೇಕು. ಭಕ್ತಿಯಿಂದ ರಾಯರಲ್ಲಿ ಬೇಡಿಕೊಂಡು ಯಾವುದೇ ವಿಘ್ನ ಬರದೇ ಇರೋ ಥರ ನಿಮ್ಮ ಸೇವೆಯನ್ನು ಮಾಡುವಂಥ ಅನುಗ್ರಹ ಮಾಡಿರಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಈ ರೀತಿ ನಮಸ್ಕಾರವನ್ನು ಮಾಡಿ ಪ್ರಾರಂಭ ಮಾಡಬೇಕು. 108 ಅಥವಾ ನಿಮ್ಮ ಶಕ್ತಿ ಅನುಸಾರ ನೀವೆಷ್ಟು ಸಂಕಲ್ಪದಲ್ಲಿ ಹೇಳ್ಕೊಂಡಿರ್ತೀರೋ ಅಷ್ಟು ಪ್ರದಕ್ಷಿಣೆ, ಒಂದು ಪ್ರದಕ್ಷಿಣೆ ಬರಬೇಕು ಮತ್ತು ತಿರ್ಗಾ ನಮಸ್ಕಾರವನ್ನು ಮಾಡಬೇಕು. ಈ ರೀತಿ 3 ದಿನ 5 ದಿನ ರಾಯರ ಸೇವೆಯನ್ನು ಮಾಡಬೇಕು ಸ್ನೇಹಿತರೆ. ಕೊನೆಯ ದಿನ ಯಾವತ್ತು ನೀವು ಸೇವೆಯನ್ನು ಮುಗಿಸ್ತೀರೋ ಅವತ್ತಿನ ದಿವಸ ರಾಯರ ಮುಂದೆ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಮುಗಿಸಿದ ಮೇಲೆ ಕೊನೆಯದಾಗಿ ಅಕ್ಷತೆಯನ್ನು ಹಿಡ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಅನೇನ ಸಂಕಲ್ಪಕರಣೇನ ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ
ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಶ್ರೀ ಸೀತಾಪತಿ ಶ್ರೀರಾಮಚಂದ್ರ ಪ್ರಿಯತಾಂ ಅಂತ ಹೇಳಿಕೊಂಡು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ, ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಈ ರೀತಿ 3 ಬಾರಿ ಹೇಳ್ಕೋಬೇಕು. ಏನಾದರೂ ನಾವು ಅಪರಾಧಗಳನ್ನು ಮಾಡಿ ತಪ್ಪುಗಳನ್ನು ಮಾಡಿ ಸೇವೆಯಲ್ಲಿ ಆಗಿದ್ದರೆ ಕ್ಷಮೆ ಮಾಡಿರಿ ಅಂತ ಹೇಳಿ ಅಚ್ಯುತಾನಂತ ಗೋವಿಂದನನ್ನು ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೋಬೇಕು. ಈ ರೀತಿ ಸೇವೆಯನ್ನು ಮಾಡಬೇಕಾಗುತ್ತೆ ರಾಯರಿಗೆ. ನಿಮ್ಮ ಮೊದಲನೇ ದಿನದ ಸೇವೆ ಮುಗಿದ ಮೇಲೆ ಈ ಒಂದು ತೆಂಗಿನಕಾಯಿ, ರಾಯರ ಫೋಟೋ ಎಲ್ಲವನ್ನು ದೇವರ ಕಟ್ಟೆ ಮೇಲೆ ಇಟ್ಕೋಬೋದು. ಮತ್ತು ಮಾರನೇ ದಿವಸ ಮತ್ತೆ ನೀವು ಎಲ್ಲಿ ನಮಸ್ಕಾರ ಹಾಕ್ಕೊಂಡಿರ್ತೀರಲ್ವ ಅದೇ ಜಾಗದಲ್ಲಿ ಈ ರೀತಿಯಾಗಿ ಇಟ್ಕೊಂಡು ನಮಸ್ಕಾರವನ್ನು ಹಾಕೋಬೇಕು. ಈ ರೀತಿ 3 ದಿನವೂ ಮಾಡ್ಕೋಬೇಕು ಸ್ನೇಹಿತರೆ. ತೆಗೆದಿಟ್ಟರೆ ತೊಂದರೆ ಇಲ್ಲ, ತೆಗೆದಿಟ್ಟು ಮತ್ತೆ ಇಟ್ಕೊಂಡು ಹಾಕೋಬೋದು. ಆದರೆ ಕಾಯಿ ಮಾತ್ರ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಇಡಬೇಡ್ರಿ. ಯಾವತ್ತು ನೀವು ಸೇವೆಯನ್ನು ಪ್ರಾರಂಭ ಮಾಡ್ತೀರೋ ಸೂರ್ಯೋದಯಕ್ಕಿಂತ ಅರ್ಧ ಗಂಟೆ ಮುಂಚೆನೇ ಪ್ರಾರಂಭ ಮಾಡ್ಕೋಬೇಕು, ಆಯಿತಾ? 6 ಗಂಟೆಗೆ ಸೂರ್ಯೋದಯ ಅಂದರೆ 5:15 ಸಂಕಲ್ಪ ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಪ್ರಯುಕ್ತ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ರಾಯರ ಒಂದು ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಮಾಡ್ಕೋಬೋದು, ಅನ್ನದಾನ ಸೇವೆಯನ್ನು ಮಾಡ್ಕೋಬೋದು, ರಾಯರಿಗೆ ಮಠಗಳಲ್ಲಿ ಪಂಚಾಮೃತಾಭಿಷೇಕವನ್ನು ಮಾಡಿಸ್ಬೋದು, ಹಸ್ತೋದಕಕ್ಕೆ ಬರೆಸ್ಬೋದು, ಮತ್ತು ಬ್ರಾಹ್ಮಣರ ಭೋಜನಕ್ಕಾಗಿ ದುಡ್ಡನ್ನು ಬರೆಸ್ಬೋದು, ಅಥವಾ ನಿಮ್ಮ ಕೈಲಾದಂಥ ದವಸ ಧಾನ್ಯಗಳನ್ನು ತೊಗೊಂಡು ಹೋಗಿ ಅಕ್ಕಿ, ಬೇಳೆ, ಬೆಲ್ಲ, ತೆಂಗಿನಕಾಯಿ, ಎಣ್ಣೆ, ತುಪ್ಪ ಈ ರೀತಿ ನಿಮಗೇನು ಸಾಧ್ಯವಾಗುತ್ತೋ ಆ ಪದಾರ್ಥಗಳನ್ನು ಅಡಿಗೆಗೋಸ್ಕರ ತೊಗೊಂಡು ಹೋಗಿ ಮಠಕ್ಕೆ ಕೊಟ್ಟು ಕೃಷ್ಣಾರ್ಪಣವನ್ನು ಹೇಳ್ರಿ. 4 ಜನ ಊಟವನ್ನು ಮಾಡ್ತಾರೆ. ಇದರಿಂದ ನಿಮಗೆ ಅನಂತ ಪುಣ್ಯ ಬರುತ್ತೆ. ಅನ್ನದಾನ ಮಾಡಿದಷ್ಟು ಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಅನ್ನದಾನ ಮಹಾದಾನ ಅಂತ ಹೇಳ್ತೀವಿ. ಎಷ್ಟು ಕೊಟ್ಟರೂ ಮನುಷ್ಯನಿಗೆ ತೃಪ್ತಿ ಆಗೋದಿಲ್ಲ. ಎಷ್ಟೇ ದಾನ ಧರ್ಮ ಮಾಡಿದ್ರು ಅದೇ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದರೆ ಸಾಕು ಅಂತ ಹೇಳ್ತಾರೆ, ತೃಪ್ತಿ ಪಡ್ತಾರೆ. ಹಾಗೆಯೇ ರಥೋತ್ಸವ ಸೇವೆಯನ್ನು ಸಹ ಮಾಡಿಸ್ಬೋದು ಸ್ನೇಹಿತರೆ. ನಿಮ್ಮ ಅನುಕೂಲ ನೋಡ್ಕೊಳ್ರಿ, ನಿಮಗೇನು ಸಾಧ್ಯವಾಗುತ್ತೋ ಅದನ್ನು ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ರಾಯರ ಸೇವೆಯನ್ನು ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಸೇವೆಯನ್ನು ಮಾಡೋವಾಗ ತಲೆ ಬಾಚ್ಕೊಳ್ಳೋದು, ಅಲಂಕಾರ ಮಾಡ್ಕೊಳ್ಳೋದು, ಹೂ ಮುಡಿಯೋದು ಇದನ್ನು ಯಾವುದನ್ನು ಮಾಡಬಾರ್ದು ಸ್ನೇಹಿತರೆ. ಹೊಸ ಬಟ್ಟೆ ಧರಿಸೋದು ಎಲ್ಲವನ್ನು ತ್ಯಾಗ ಮಾಡಿ ರಾಯರ ಸೇವೆಯಲ್ಲಿ ನಿರತರಾಗಿ ಇರಬೇಕು, ಆಯಿತಾ? ಶ್ರದ್ಧಾಭಕ್ತಿಯಿಂದ ಶುದ್ಧವಾಗಿ ರಾಯರ ಸೇವೆಯನ್ನು ಮಾಡ್ಕೊಳ್ರಿ. ರಾಯರ ಒಂದು ಸ್ತೋತ್ರಗಳನ್ನು, ರಾಯರ ಹಾಡುಗಳನ್ನು ಹೇಳ್ಕೊಂಡು ಸೇವೆಯನ್ನು ಮಾಡ್ಕೊಳ್ರಿ ಪ್ರದಕ್ಷಿಣೆ ಹಾಕುವಾಗ. ಇನ್ನು ವಿಶೇಷವಾಗಿ ರಾಯರ ಒಂದು ಆರಾಧನೆ ಮಹೋತ್ಸವದ ಪ್ರಯುಕ್ತವಾಗಿ ಒಂದು ಮಂಡಲ ರಂಗೋಲಿಯನ್ನು ಹೇಳ್ಕೊಡ್ತೀನಂತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅದನ್ನು ನೀವು ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಂಡು ತುಪ್ಪ ದೀಪವನ್ನು ಹಚ್ಚಿಟ್ಟು ಆರಾಧನೆಯನ್ನು ಮಾಡಿಕೊಳ್ಳ್ರಿ. ಈ ರೀತಿಯಾಗಿ ರಾಯರ ಆರಾಧನೆಯ ಪ್ರಯುಕ್ತ ಈ ಒಂದು ಸೇವೆಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ತಿಳಿಸ್ಕೊಡ್ತೀನಂತೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.